ದನದ ಕೊಟ್ಟಿಗೆಯಾಯ್ತಾ ಅಂಬೇಡ್ಕರ್ ಭವನ. ದಲಿತರನ್ನ ನಿರ್ಲಕ್ಷಿಸುತ್ತಿದ್ದಾರೆ ಅಧಿಕಾರಿಗಳು. ದಲಿತರೆಂದರೆ ಏಕಿಷ್ಟು ನಿರ್ಲಕ್ಷ್ಯ? ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಹೊನ್ನೇಬಾಗಿ ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಿದ್ದು ನೂರಾರು ವರ್ಷಗಳಿಂದ ಇಲ್ಲಿಯೇ ನೆಲೆಸಿದ್ದು ಈ ಗ್ರಾಮ ಇನ್ನು ಸರ್ವೆ ನಂಬರ್ನಲ್ಲೇ ಇದೆ. ಗ್ರಾಮಠಣಕ್ಕೆ ಪರಿವರ್ತಿಸಲು ಇದುವರೆಗೂ ಸಾಧ್ಯವಾಗಿಲ್ಲ. ಎಷ್ಟು ಬಾರಿ ಅರ್ಜಿ ಕೊಟ್ಟರೂ ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಗ್ರಾಮದ ಜನಗಳು ಮಾಧ್ಯಮದ ಮುಂದೆ ಹೇಳಿಕೊಂಡರು. ಈ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದು 20 ವರ್ಷಗಳು ಕಳೆದರೂ ಅಂಬೇಡ್ಕರ್ ಭವನ ನಿರ್ಮಾಣವಾಗಿಲ್ಲ. ಪರಿಶೀಲನೆ ಮಾಡಿ ದಯಮಾಡಿ ನಮ್ಮ ಅಂಬೇಡ್ಕರ್ ಭವನ, ಸಮುದಾಯ ಭವನ, ಲೈಬ್ರರಿ ಮಾಡಿಕೊಡ್ಬೇಕು ಅಂತ ನಮ್ಮ ಮನವಿ. 2005 ಮತ್ತು 6ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ನಿರ್ಮಾಣವಾದ ಭವನ ಈಗ ದನ ಕುರಿ ಕೊಡುವ ಕೊಟ್ಟಿಗೆಯಾಗಿ ಮಾರ್ಪಟ್ಟಿದೆ. ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಇತ್ತ ಗಮನ ಕೊಡದೇ ಇರುವುದು ದಲಿತರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬುಕ್ಸ್ ಅವಶ್ಯಕತೆ ತುಂಬಾ ಇದೆ. ಇಲ್ಲಿ ಲೈಬ್ರರಿ ಮಾಡಿಕೊಟ್ರೇನು ತುಂಬಾ ಇದೆ. ಅಂಬೇಡ್ಕರ್ಗೆ ತುಂಬಾ ಕನಸಿತ್ತಲ್ವಾ, ನಾವು ಓದ್ಬೇಕು ಅನ್ನೋದು. ಆ ಕನಸನ್ನ ನನಸು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅಂಬೇಡ್ಕರ್ ಭವನ ರೆಡಿ ಮಾಡ್ಕೋಬೇಕಂತ ಹೇಳ್ತೀನಿ. ನಮ್ಮ ಅಂಬೇಡ್ಕರ್ ಭವನ ಬಹಳ ವರ್ಷದಿಂದ ನಮಗೆ ಅದು ಬೇಡಿಕೆ ಐತೆ. ಅದಕ್ಕಾಗಿ ಜಾಗ ಬಿಟ್ಟಿದ್ರು ಶಶಿಯಣ್ಣರು. ಇವತ್ತಲ್ಲ ನಾಳಿಕೆ ನಿಮ್ಮ ಇದು ಬೆಳಿತೈತೆ, ನಿಮ್ಮ ದಲಿತ ವರ್ಗ ನಿಮ್ಮ ಮುಂದೆ ಅನುಕೂಲ ಆಗುತ್ತೆ. ಆದ್ರಿಂದ ಅವರು ಖಾತೆ ಮಾಡಿಸ್ಕೊಟ್ಟಿದ್ರು, ಖಾತೆನೇ ಕಳೆದ್ಬಿಟ್ಟಿದ್ದಾರೆ. ಅದ್ಯಾವುದೋ ಒಂದು ಶಿವಪ್ರಕಾಶ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಅದೊಂದು ಬಿಲ್ಡಿಂಗ್ ಹಾಕ್ಸ್ಕೊಟ್ಟು ಕಟ್ಟಿಸ್ಕೊಟ್ಟಿರ್ತಾರೆ. ಅಷ್ಟು ಬಿಟ್ಟರು ಇದುವರೆಗೂ ಯಾರು ತಿರುಗಿ ನೋಡಿಲ್ಲ. ಶೇಷಣ್ಣವರು ಆದಷ್ಟು ನಮ್ಮ ಕಾಲೋನಿಗೆ ಹೆಲ್ಪ್ ಮಾಡಿದ್ದಾರೆ. ಆದರೆ ಎಮ್ ಎಲ್ ಆರ್ದಾಗ ನಮ್ಮ ಕಾಲೋನಿಗೆ ₹1 ಏನೂ ಇಲ್ಲ. 3 ಬಾರಿ 4 ಬಾರಿ ಅವ್ರ ಅಪ್ಪಾರ ಕಾಲದಿಂದಲೂ ಓಟ್ ಹಾಕಿ ಬಂದಿದ್ದು ನಾವು. ಆದರೂ ನಮ್ಮ ಕಾಲೋನಿಗಾಗಿ ₹1 ಏನು ಮಾಡಿಕೊಟ್ಟಿಲ್ಲ ಎಮ್ ಎಲ್ ಆರು. ಮನಸ್ಸಿಗೆ ಹಾಕೊಂಡು ಗಣಿ ಪ್ರದೇಶದಲ್ಲಿ ಈಗ ದುಡ್ಡು ಬರ್ತಾ ಐತೆ. ಆ ದುಡ್ಡೆಲ್ಲರ ಹಾಕಿ ಒಂದು ಸುಂದರವಾದ ಒಂದು ಸಮುದಾಯ ಅಂಬೇಡ್ಕರ್ ಭವನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿ ಶಾಸಕರಲ್ಲಿ ಭಾಳ ಬೇಡಿಕೆ ಅಂತ ಇದೀವಿ ನಾವು ಕಾಲೋನಿ ಪರವಾಗಿ. ಏನು ಅಂದರೆ ಇದು ನಮ್ಮದು ಅಂಬೇಡ್ಕರ್ ಭವನ ಅಂತ 2006ನೇ ಇಸ್ವಿಲಿ 5ನೇ ಇಸ್ವಿಲಿ ಮಾಡ್ತಿದ್ದಾರೆ. 5 ವಾರಲ್ಲಿ ಮಾಡಿದ್ದಾರೆ 2005ನೇ ಇಸ್ವಿಲಿ. 5 ವಾರದಾಗ ಮಾಡಿರೋದ್ರಿಂದ ಅವಾಗ್ಲಿಂಟ ನಮ್ಗೆ ಏನು ಉಪಯೋಗ ಬಂದಿಲ್ಲ ಈ ಭವನ. ಈ ಭವನ ಏನು ನಮಗೆ ತುಂಬಾ ಈ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಏನಾದ್ರು ಒಂದು ಸಭೆ ಸೇರಬೇಕು, ಏನಾದ್ರು ಒಂದು ಫಂಕ್ಷನ್ ಮಾಡಬೇಕು ಅಂದ್ರೆ ನಾವು ಬೀದಿಲಿ ನಿಂಕ ಮಾಡ್ಬೇಕಾಗೈತಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.